ಸರ್ವಮಂಗಳಮಾಂಗಲ್ಯ ಶಿವೆ ಸರ್ವಾರ್ಥಸಾಧಿಕ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ ಸರ್ವಶಾರ್ತಿ ಹರಿಯ ದೇವಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮೋಸ್ತುತೆ. ಎಲ್ಲ ವೀಕ್ಷಕ ಬಾಂಧವರಿಗೆ ಸ್ವಾಗತವನ್ನು ಹೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತಿರುವಂಥ ವ್ರತದ ಒಂದು ಮಹಿಮೆಯನ್ನು ಹೇಳ್ತೀನಿ ನಾನು ನಿಮಗೆ. ಅನೇಕರು ಈ ವ್ರತವನ್ನು ಮಾಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಪಡ್ಕೊಂಡಿದ್ದಾರೆ. ಹಾಗೆ ಯಾರಾದರೂ ಮಾಡಿಕೊಳ್ಳೋರಿದ್ದರೆ ಅದನ್ನು ಮಾಡಬಹುದು. ನೀವು ಕೂಡ ಅಷ್ಟು ಫಲದಾಯಕವಾಗಿರುವಂಥ ಬೇಡಿದ್ದನ್ನು ಕೊಡುವಂಥ ವ್ರತ ಯಾವುದು ಅಂತಂದರೆ ಈ ವ್ರತ. ಇದು ಯಾವುದು ಅಂತಂದರೆ 16 ಸೋಮವಾರ ವ್ರತ ಅಂತ ಹೇಳ್ತಾರೆ. 16 ಸೋಮವಾರ ವ್ರತವನ್ನು ಮಾಡೋದು ಬಹಳಷ್ಟು ಪುಣ್ಯ. ಎಲ್ಲ ಇಷ್ಟಾರ್ಥಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೇಗೆ ಈ ವ್ರತವನ್ನು ಮಾಡಬೇಕು ಅಂತಂದರೆ 16 ಸೋಮವಾರ ಈ ವ್ರತದ ಆಚರಣೆಯನ್ನು ಮಾಡಬೇಕು. ಹೋಗಿ ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿಕೊಂಡು ಹೋಗಿ ಹುತ್ತದ ಮಣ್ಣನ್ನು ತೊಗೊಂಡು ಬರಬೇಕು. ಹುತ್ತದ ಮಣ್ಣನ್ನು ತೊಗೊಂಡು ಬಂದು ಅದನ್ನು ಏನು ಮಾಡಬೇಕು ಅಂತಂದರೆ ಒಂದು ಕಡೆ ಶೇಖರಣೆ ಮಾಡಿಟ್ಟು ಅದರಿಂದನೇ ಶಿವಲಿಂಗವನ್ನು ಮಾಡಬೇಕು. ಪ್ರತಿ ಸೋಮವಾರ 16 ಸೋಮವಾರ ಮಾಡ್ದಂಗೆ ಈ ಅಧಿಕ ಮಾಸದಲ್ಲಿ ಮಾಡುವಂಥ ವ್ರತ ಈಗಿದು. ಈ ಅಧಿಕ ಮಾಸದಲ್ಲಿ ತುಂಬ ಜನ ಇದನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಮಾಡುವಂಥ ಪದ್ಧತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹುತ್ತದ ಮಣ್ಣು ತೊಗೊಂಡು ಬರಬೇಕು. ಪ್ರತಿ ಸೋಮವಾರ 4 ಶಿವಲಿಂಗಗಳನ್ನು ಮಾಡಬೇಕು. ಆ ಹುತ್ತದ ಮಣ್ಣನ್ನು ತೊಗೊಂಡು ಬಂದು ಅದನ್ನು ಚೆನ್ನಾಗಿ ಸಾಣಿಸಬೇಕು. ಆ ಮಣ್ಣನ್ನು ಸರಿಯಾಗಿ ಮಿತವಾಗಿ ಶುಚಿತ್ವವಾಗಿರುವಂಥ ಜಲದಿಂದ ಶುದ್ಧವಾಗಿರುವಂಥ ನೀರನ್ನು ತಗೊಂಡು ಅದನ್ನು ಏನು ಮಾಡಬೇಕು ಅಂತಂದರೆ ಕಲಸಬೇಕು. ಹೀಗೆ ಶಿವಲಿಂಗವನ್ನು ಮಾಡ್ತಾ ಏನು ಮಾಡಬೇಕು ಅಂತಂದರೆ ನಮಃ ಶಿವಾಯ ಮಹಾಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಲಿಂಗವನ್ನು ಮಾಡಬೇಕು. ಓಂ ನಮಃ ಶಿವಾಯ. ನಮಃ ಶಿವಾಯ ಇದು ಪಂಚಾಕ್ಷರಿ ಮಂತ್ರ. ಓಂ ಅನ್ನುವಂಥದ್ದು ಇದು ಬೀಜ ಮಂತ್ರ ಅಂತ ಹೇಳ್ತಾರೆ. ಅದಕ್ಕೆ ಓಂ ನಮಃ ಶಿವಾಯ ಅಂತ ಉಚ್ಚಾರಣೆ ಮಾಡಬೇಕು. ಮಂತ್ರದಲ್ಲಿ ಲಿಂಗತ್ರಯ ಅರ್ಥವೂ ಕೂಡ ಏನಾಗಿದೆ ಅಂದರೆ ಅಡಕವಾಗಿದೆ. ನೋಡಿದ್ರೆ ಓಂ ನಮಃ ಶಿವಾಯ ಎಂಬ ಮಂತ್ರದ ಅರ್ಥ ಈ ಪಂಚಾಕ್ಷರಿ ಮಂತ್ರದಲ್ಲಿ ಮೂಲ ಪಂಚಾಕ್ಷರಿ, ಸ್ಥೂಲ ಪಂಚಾಕ್ಷರಿ, ಸೂಕ್ಷ್ಮ ಪಂಚಾಕ್ಷರಿ, ಪ್ರಸಾದ ಪಂಚಾಕ್ಷರಿ, ಮಾಯಾ ಪಂಚಾಕ್ಷರಿ ಅಂತ 5 ಪ್ರಕಾರಗಳದಾವೆ. ಈ ಲಿಂಗವನ್ನು ಮಾಡ್ತಾ ಹೇಳಬೇಕು. ಮತ್ತು ಲಿಂಗ ಪೂಜೆ ಆದಮೇಲೆ ಎಷ್ಟಾಗತ್ತೆ ಅಷ್ಟು ಏಕಾಗ್ರ ಚಿತ್ತದಿಂದ 1000 ಅಥವಾ 500 ಇಲ್ಲ 250 ಅಥವಾ 108 ಇಲ್ಲವೇ 1008 ಹಿಂಗೆ ಈ ಮಂತ್ರವನ್ನು ಜಪಿಸಬೇಕು. ಹೆಚ್ಚಾದವರು ಹೆಚ್ಚು ಜಪಿಸಬಹುದು. ಹಿಂಗೆ ಯಾರು ಭಕ್ತಿಯಿಂದ ನಿತ್ಯವೂ ಈ ಮಂತ್ರವನ್ನು ಜಪ ಮಾಡ್ತಾರೆ ಅವ್ರಿಗೇನಾಗುತ್ತೆ ಅಂತಂದರೆ ಶಿವಸಾಯುಜ್ಯ ಪದವಿ ಸಿಗುತ್ತದೆ ಅಂತ ಇದನ್ನು ವರ್ಣನೆ ಮಾಡ್ತಾರೆ. ಹಾಗಾಗಿ ಈ ಪಂಚಾಕ್ಷರಿ ಮಂತ್ರ ಶ್ರೇಷ್ಠವಾಗಿರುವಂಥದ್ದು. ಸಪ್ತಕೋಟಿ ಮಹಾಮಂತ್ರಗಳಲ್ಲಿಯೂ ಶ್ರೇಷ್ಠವೆನಿಸಿಕೊಂಡಿರುವಂಥದ್ದು. ಇದನ್ನು ನಿತ್ಯವೂ ಪಠಣೆ ಮಾಡಲೇಬೇಕು. ಪಂಚಾಕ್ಷರಿ ಮಂತ್ರ ಸಾಮರ್ಥ್ಯದಿಂದಲೇ 3 ಕೋಟಿ ದೇವತೆಗಳು, ಅನೇಕ ಮಹರ್ಷಿಗಳು, ಋಷಿಗಳ ಧರ್ಮವು ಮತ್ತು 4 ವೇದಗಳು ಏನು ಪಂಚಾಕ್ಷರಿ ಮಂತ್ರ ಸಾಮರ್ಥ್ಯದಿಂದಲೇ ಇವತ್ತೇನು ಮಾಡಕತ್ತವಂತಂದ್ರೆ ವಿರಾಜಮಾನವಾಗಿ ಇವತ್ತಿಗೂ ಅದಾವು. ಈ ಮಂತ್ರ ಫಲದಿಂದ ಕೋಟ್ಯಾಂಶದೊಳಗಿನ 1 ಫಲಕ್ಕೂ ಅನೇಕ ಯಜ್ಞ ಜಪಗಳ ಫಲವು ಸರಿಯಾಗಲಾರದು ಅಂತ ಹೇಳ್ತಾರೆ. ಅಗ್ರಜನಾಗಲಿ, ಅಂತ್ಯಜನಾಗಲಿ, ಮೂರ್ಖನಾಗಲಿ, ಪಂಡಿತನಾಗಲಿ, ಯಾರೇ ಇರಲಿ ಅವರು ಈ ಪಂಚಾಕ್ಷರಿ ಮಂತ್ರವನ್ನು ಭಕ್ತಿಯಿಂದ ಯಾರು ಜಪಿಸ್ತಾರೆ ಮಾಡಿರುವಂಥ ಕೋಟಿ ಮಹಾಪಾತಕಗಳೆಲ್ಲ ನಾಶವಾಗಿ ಹೋಗ್ತವಂತೆ. ಮತ್ತು ಶಿವಜ್ಞಾನ ಅನ್ನುವಂಥದ್ದು ಅವ್ರಿಗೆ ಸಿದ್ಧಿ ಆಗುತ್ತೆ. ಅವರಿಗೆ ಶಿವಸಾಯುಜ್ಯ ಪ್ರಾಪ್ತಿ ಆಗ್ತದೆ. ಮತ್ತು ಲಿಂಗ ಪುರಾಣದೊಳಗೆ ಈ ರೀತಿಯಾಗಿ ಹೇಳ್ತಾರೆ. ಯಾರು ಶಿವಮಂತ್ರವನ್ನು ಮಹಾಮಂತ್ರವನ್ನು ಹೇಳ್ತಾರೆ ಅವರಿಗೆ ಈ ರೀತಿ ಎಲ್ಲ ಪುಣ್ಯ ಲಭಿಸ್ತದೆ. ವಶಿಷ್ಠ, ವಾಮದೇವ ಮೊದಲಾದ ಸಪ್ತರ್ಷಿಗಳಿಗೆ ಹಿಡಿದ ಪಾಪಗಳೆಲ್ಲವೂ ಏನಾದವು ಅಂತಂದರೆ ಈ ಮಹಾಮಂತ್ರದ ಜಪದಿಂದಲೇ ನಾಶವಾಗಿ ಹೋದವು. ಮತ್ತು ವಿಷ್ಣು ಪುರಾಣ ಹಾಗೂ ಕೂರ್ಮ ಪುರಾಣಗಳೊಳಗೂ ಕೂಡ
ಈ ವಿಚಾರವನ್ನು ಹೇಳ್ತಾರೆ. ಮತ್ತು ಇದೇ ವಿಷಯವನ್ನು ಸಿದ್ಧಾಂತ ಶಿಖಾಮಣಿಯಲ್ಲಿಯೂ ಕೂಡ ಹೇಳಿರ್ತಾರೆ. ಹಾಗಾಗಿ ಯಾರು ಶಿವನ ಮಹಾಮಂತ್ರವನ್ನು ತಪ್ಪಲಾರ್ದ ಹಾಗೆ, ಯಾರು ಮನಸ್ಸು ಚಂಚಲ ಮಾಡದಂಗೆ ಯಾರೀ ಶಿವನ ಮಹಾಮಂತ್ರವನ್ನು ಹೇಳ್ತಾರೆ ಅವರು ಶಿವಸಾಯುಜ್ಯ ಪದವಿಯನ್ನು ಪಡೆಯಲಿಕ್ಕೆ ಅರ್ಹರಾಗ್ತಾರೆ ಅಂತ ನಾವು ತಿಳ್ಕೋಬೇಕು. ಹಾಗಾಗಿ ವೀಕ್ಷಕರೇ, ನೀವು ಮಾಡುವಂಥ ಪ್ರತಿ ಸೋಮವಾರದಲ್ಲಿ ಈ ವ್ರತವನ್ನು ಮಾಡುವಾಗ ನೀವು ಶಿವಲಿಂಗವನ್ನು ಮಾಡಿ ಜೊತೆಗೆ ಈ ಶಿವನ ಮಹಾಮಂತ್ರವನ್ನು ಉಚ್ಚಾರಣೆ ಮಾಡಬೇಕು, ಇದನ್ನು ಜಪ ಮಾಡಬೇಕು. ಯಜ್ಞ ಯಾಗಾದಿಗಳನ್ನು ಮಾಡಿದ ಪುಣ್ಯ ಈ ಮಹಾಮಂತ್ರದಿಂದ ಬರುತ್ತಂತೆ. ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಈ ರೀತಿಯಾಗಿ ಶಿವಲಿಂಗಗಳನ್ನು ತಯಾರು ಮಾಡಿ ಅದನ್ನು ಈಗ ನೈವೇದ್ಯವನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀವಿ ನಾವು. ಅಡುಗೆ ಮಾಡದೇ ಇರುವಂಥ ಪಾತ್ರೆಯನ್ನು ತೆಗೆದಿಟ್ಕೊಂಡಿರ್ಬೇಕು. ಮೊದಲೇ ಆ ಪಾತ್ರೆಯಲ್ಲಿ ಅಡುಗೆ ಮಾಡಿರಬಾರ್ದು, ಹೊಸದಾಗಿ ಅದನ್ನು ತಂದು ಇಟ್ಕೊಂಡ್ಬಿಡ್ಬೇಕು. ಅದಕ್ಕೇ ಬಳಸಬೇಕು. ಯಾವ ವ್ರತವನ್ನು ಮಾಡ್ತಿರಲ್ಲ ಆ ವ್ರತಕ್ಕಾಗಿ ನೈವೇದ್ಯ ಮಾಡಲಿಕ್ಕೇ ಆ ಅಡುಗೆ ನೈವೇದ್ಯ ಮಾಡುವಂಥ ಪ್ರಸಾದ ಮಾಡುವಂಥ ಬಟ್ಲವನ್ನು ಬಳಸಬೇಕು. ಜವಾರಿ ಗೋಧಿಯನ್ನೇ ತೆಗೆದುಕೊಂಡು ಬರಬೇಕು, ಮೊದಲೇ ತಂದಿಟ್ಟಿರಬೇಕು. ಅದನ್ನು ನೀವು ಹುರಿದು ಅಂದರೆ 3 ಗ್ಲಾಸ್ ತೊಗೋಬೇಕು. ಅರ್ಧ ಸೇರು ಗೋಧಿಯನ್ನು ತಗೊಂಡು ನೀವೇನು ಮಾಡಬೇಕು, ಅದನ್ನು ಹುರಿಬೇಕು. ಮತ್ತು ಅರ್ಧ ಸೇರು ಗೋಧಿ 3 ಗ್ಲಾಸ್ನಷ್ಟು ತೊಗೊಂಡಿರ್ತೀರಲ್ಲ ಅದರ ಅರ್ಧದಷ್ಟು ಬೆಲ್ಲ ತೊಗೋಬೇಕು. ಬೆಲ್ಲವನ್ನು ಅದರ ಅರ್ಧದಷ್ಟು ಬೆಲ್ಲ ತೊಗೊಂಡು ಅದನ್ನು ಕೂಡಿಸ್ಬೇಕಾಗತ್ತೆ. ಅದಕ್ಕೆ ಅದರೊಳಗೆ ಮಿಕ್ಸ್ ಮಾಡಬೇಕು. ಗೋಧಿ ಸಂಪೂರ್ಣವಾಗಿ ಕೆಂಪಾಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಹುರಿಬೇಕು. ಅದನ್ನು ಹುರಿದು ಅದನ್ನು ಹಿಟ್ಟು ಮಾಡಬೇಕು. ಹಿಟ್ಟು ಮಾಡಿ ಅದಕ್ಕೇನು ಮಾಡಿ ಮಿಕ್ಸರ್ ಒಳಗೆ ಅದನ್ನು ಹಾಕಿ ಅದನ್ನೇನು ಮಾಡಿಬಿಡೋದು, ಹಿಟ್ಟು ಮಾಡಿ ಅದಕ್ಕೆ ಒಂದಿಷ್ಟು ಅರ್ಧದಷ್ಟು ಬೆಲ್ಲ, ಒಂದಿಷ್ಟು ತುಪ್ಪ ಹಾಕಿ ಅದನ್ನು ಮಿಶ್ರಣ ಮಾಡಬೇಕು. ಅದನ್ನು ಮಿಶ್ರಣ ಮಾಡಿ ಏನು ಮಾಡಬೇಕು ಅಂತಂದರೆ ನೈವೇದ್ಯದ ಉಂಡೆಯನ್ನಾಗಿ ತಯಾರು ಮಾಡಬೇಕು. ಈ ರೀತಿಯಾಗಿ ಕೆಂಪಿಗೆ ಅದು ಕಾಯಬೇಕು. ಈ ರೀತಿಯಾಗಿ ಅದನ್ನು ಹುರಿದು ಏನು ಮಾಡಬೇಕು ಅಂತಂದರೆ ಹಿಟ್ಟು ಮಾಡಬೇಕು. ಈ ರೀತಿಯಾಗಿ ಅದನ್ನು ಹಿಟ್ಟು ಮಾಡಿಕೊಳ್ಬೇಕು. ಬೆಲ್ಲವನ್ನು ಮಾಡ್ತಾ ಇದನ್ನೇನು ಮಾಡಬೇಕು ಅಂತಂದರೆ ಶಿವನ ನೈವೇದ್ಯವನ್ನು ತಯಾರು ಮಾಡಬೇಕು. ಇದರಲ್ಲಿ 3 ಉಂಡೆಗಳನ್ನು ಮಾಡಬೇಕು. 3 ಉಂಡೆ ಮಾಡಬೇಕು. ಆ 3 ಉಂಡೆಗಳನ್ನು ನೈವೇದ್ಯಕ್ಕಾಗಿಡಬೇಕು. ಒಂದನ್ನು ಈ ವ್ರತದ ಉಪಾಸನೆ ಮಾಡುವವರು ಸ್ವೀಕಾರ ಮಾಡಬೇಕು. ಒಂದನ್ನು ಯಾರು ಕಥೆಯನ್ನು ಕೇಳಿರ್ತಾರೆ ಪರಿವಾರದವರಿಗೆ ಕೊಡಬೇಕು. ಇನ್ನೊಂದನ್ನು ಆಕಳಿಗೆ ಕೊಡಬೇಕು. ಇದನ್ನು ತಪ್ಪದೇ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರೆ ನಿಮಗೇನು ಅಂತಂದರೆ ಈ ಸೋಮವಾರ ವ್ರತದ ಪುಣ್ಯದ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇದರಿಂದ ಶಿವನ ಕೃಪೆ ಆಗ್ತಾ ಹೋಗುತ್ತೆ. 3 ಭಾಗವನ್ನು ಮಾಡಿಕೊಂಡು 3 ಉಂಡೆಯನ್ನು ಮಾಡಿ ಅದನ್ನೇ ಪ್ರಸಾದವನ್ನಾಗಿ ಶಿವನಿಗೆ ಅರ್ಪಣೆ ಮಾಡಿ ಅದೇ ಪ್ರಸಾದವನ್ನು ಆವತ್ತಿನ ದಿವಸ ವ್ರತೋಪಾಸಕರು ಯಾರಿರ್ತಾರೆ ಅವರು ಅದನ್ನು ಸ್ವೀಕಾರ ಮಾಡಬೇಕು. ಒಂದು ಆಕಳಿಗೆ, ಒಂದು ಎಲ್ಲ ಪರಿವಾರದವರಿಗೆ ಮಾಡಬೇಕು. ಮಾಡ್ತಾಯಿದ್ದಾರೆ ನೋಡಿ ಉಂಡೆ. ಈ ರೀತಿಯಾಗಿ ಉಂಡೆಯನ್ನು ಮಾಡಬೇಕು. ಒಂದೊಂದಾಗಿ ಉಂಡೆಯನ್ನು ತಯಾರು ಮಾಡಿ ಶಿವನ ನೈವೇದ್ಯಕ್ಕಾಗಿ ಅದನ್ನು ತಯಾರು ಮಾಡಿ ಇಡಬೇಕು. ಅದನ್ನು ವೇಸ್ಟ್ ಮಾಡಬಾರ್ದು, ಸರಿಯಾಗಿ ಚೆಲ್ಲಬಾರ್ದು ಕೆಳಗಡೆ. ಸರಿಯಾಗಿ ಅದನ್ನು ಉಂಡೆಯನ್ನು ಮಾಡಿ ನೈವೇದ್ಯಕ್ಕಾಗಿ ತಯಾರು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಮತ್ತು ಜೊತೆಗೆ ಶಿವನ ಸಹಸ್ರನಾಮಗಳನ್ನು ಕೂಡ ನಿಮಗೆ ನಾವು ಅಲ್ಲಿ ಹೇಳ್ತೇವೆ. ಯಾರಾದರೂ ಪ್ರತಿನಿತ್ಯವೂ ಕೂಡ ಈ ಶಿವ ಸಹಸ್ರನಾಮವನ್ನು ಹೇಳಿದ್ರೆ ಅಲಂಕಾರ ಮಾಡಿ ಪತ್ರಿ ಪುಷ್ಪಗಳನ್ನು ಇರಿಸಿ ಯಾರು ಸಹಸ್ರನಾಮವನ್ನು ಶಿವನ ಮುಂದೆ ಕೂತ್ಕೊಂಡು ಪಾರಾಯಣವನ್ನು ಮಾಡ್ತಾರೆ, ಯಾರು ಉಚ್ಚಾರಣೆ ಮಾಡ್ತಾರೆ ಅವರೆಲ್ಲ ಪಾಪಗಳು ದೋಷಗಳು ನಿವಾರಣೆಯಾಗಿ ಅವರಿಗೆ ಸುಖ ಸಂಪತ್ತು ಸಾಮ್ರಾಜ್ಯ ಏನಾಗುತ್ತೆ ಅವರಿಗೆ ಸಿಗುತ್ತೆ. ರಾಜ್ಯ ವೈಭೋಗವನ್ನು ಅವರು ಅನುಭವಿಸ್ತಾರೆ ಅನ್ನುವಂಥ ಮಾತನ್ನು ನಾವಿಲ್ಲಿ ತಿಳ್ಕೊಂಡು ನೋಡಿ ಇಲ್ಲಿ ತಯಾರು ಮಾಡಿದ್ದೇವೆ. 3 ತೆರನಾಗಿ ಉಂಡೆಯನ್ನು ಪ್ರಸಾದವನ್ನು ಶಿವನ ನೈವೇದ್ಯದ ಪ್ರಸಾದವನ್ನು ನಾವು ತಯಾರು ಮಾಡಿದ್ದೇವೆ. ಈ ರೀತಿಯಾಗಿ ನೀವುಗಳೆಲ್ಲರೂ ಅದನ್ನು ಈ ರೀತಿಯಾಗಿ 3 ಪ್ರಸಾದದ ನೈವೇದ್ಯವನ್ನು ಮಾಡಿ ಶಿವನಿಗೆ ಅರ್ಪಿತ ಮಾಡಿ. ಒಳ್ಳೆಯದಾಗಲಿ.
ಜೈ ಶ್ರೀ ಮಾತಾ.